ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಬಂಡೂರು ಟಗರುಗಳಿಗೆ ಮತ್ತು ಕುರಿಗಳಿಗೆ ಸ್ಟೈಲ್ ಕಟಿಂಗ್ ಮಾಡೋದಿರುತ್ತೆ ಇದು. ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕಾಲಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಕುರಿಗಳಿಗೂ ಕೂಡ ಈ ಥರ ಸ್ಟೈಲ್ ಕಟಿಂಗ್ ಮಾಡಿಸ್ಬೋದು. ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಏನಕ್ಕೆ ಅಂತ ಮುಂದೆ ಹೇಳ್ತೀನಿ. ಇವ್ರು ಕಟ್ ಮಾಡ್ತಾ ಇರೋಂಥ ಕತ್ರಿ ನೋಡ್ಬೋದು ನೀವು ಎಷ್ಟು ಚಿಕ್ಕದಾಗಿದೆ ಅಂತ. ಈ ಕತ್ರಿಲು ಕೂಡ ಮಾಡ್ತಾರೆ, ಹಾಗೆ ಇನ್ನೂ ಸ್ವಲ್ಪ ದೊಡ್ಡ ಕತ್ರಿಲು ಮಾಡ್ತಾರೆ. ಸೊ ಇದನ್ನು ಮಾಡೋಕ್ಕೆ ಹೆಚ್ಚು ಕಡಿಮೆ ಒಂದು 3/4 ಗಂಟೆಯಿಂದ 1 ಅವರ್ ತಗೊಳುತ್ತೆ. ಸೊ ಅಷ್ಟೆಲ್ಲ ನೀಟಾಗಿ ಅದನ್ನು ಒಂದು ಚೂರು ಏರುಪೇರು ಬರದೇ ಇರೋಂಗೆ ಕಟ್ ಮಾಡೋಕ್ಕೆ ಅವ್ರಿಗೂ ತುಂಬ ಎಕ್ಸ್ಪೀರಿಯೆನ್ಸ್ ಬೇಕು. ಸೊ ಹಾಗಾಗಿ ಇದು ಸ್ವಲ್ಪ ಕಾಸ್ಟ್ಲಿ. ಸೊ ಹಾಗೆ ನೋಡ್ಬೋದು ಯಾವ ಥರ ಟಗರು ಹೆಂಗೆ ನಿಂತಿರುತ್ತೋ ಅದೇ ಥರ ಹಿಡ್ಕೊಂಡು ಕಟ್ ಮಾಡ್ತಾರೆ. ಯಾವುದೇ ರೀತಿ ಹಿಂಸೆ ಕೊಡೋಲ್ಲ. ಸೊ ಇವರು ಯಾರು ಅಂದರೆ ವರ್ಕೋಡ್ ಕರಿಯಾ ಅಂತ, ಅಂದರೆ ಇವ್ರ ಹೆಸರು ಸಿದ್ದರಾಜು, ಬಟ್ ಇವರು ಫೇಮಸ್ಸು ವರ್ಕೋಡ್ ಕರಿಯಾ ಅಂತಲೇ. ಸೊ ಈ ಟಗರು ಕೂಡ ಕೂದಲು ಕಟ್ ಮಾಡ್ತಾರೆ. ಸೊ ಮುಂದೆ ಇದನ್ನು ತೋರಿಸ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಯಾರಾದರೂ ಕುರಿಗಳಿಗೆ ಈ ಥರ ಕೂದಲು ಕಟ್ ಮಾಡಿಸ್ಬೇಕು ಅನ್ನೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ನೋಡ್ಬೋದು ತುಂಬ ಚೆನ್ನಾಗಿ ಕಟ್ ಮಾಡ್ತಿದ್ದಾರೆ, ಒಂದು ಕೂಡ ಬರದೇ ಇರೋ ಥರ. ಇದಕ್ಕೆಲ್ಲ ಮಿನಿಮಮ್ ಒಂದು 500 ರೂಪಾಯಿ ಅಥವಾ 400-500 ರೂಪಾಯಿ ಆಗುತ್ತೆ. ನೀವು 10-15 ಟಗರು ಆ ಥರ ಕಟ್ ಮಾಡಿಸಿದ್ರೆ ಒಂದು 400 ರೂಪಾಯಿ ಹಂಗೆ ಮಾಡಿಕೊಡ್ತಾರೆ. ಯಾಕೆಂದರೆ ತುಂಬ ಬಲ್ಕಲ್ಲಿರೋದ್ರಿಂದ. 1-2 ಆ ಥರ ಆದ್ರೆಲ್ಲ 500 ರೂಪಾಯಿ ಮಿನಿಮಮ್ ಚಾರ್ಜ್ ಇರುತ್ತೆ ಇದಕ್ಕೆ. ಇದೆಲ್ಲ ಯಾರು ನಾಟಿ ಟಗರುಗಳಿಗೆಲ್ಲ ಮಾಡಿಸಲ್ಲ, ಬಂಡೂರು ಟಗರುಗಳು ಅದರಲ್ಲೂ ಶೋಗೆ ಅಂತ ಇರುತ್ತಲ್ಲ, ಮೀನ್ಸ್ ಅಂದರೆ ತುಂಬ ಟಾಪ್ ಕ್ವಾಲಿಟಿ ಅಂಥವಕ್ಕೆಲ್ಲ ಮಾಡಿಸ್ತಾರೆ. ಸೊ ಇವರು ಹೊರಗಡೆ ಕೂಡ ಬರ್ತಾರೆ, ಬಟ್ ಅಲ್ಲಿಗೆ ಬಂದರೆ ಅದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ನೀವೇ ಕೊಡಬೇಕಾಗುತ್ತೆ. ದೂರ ಇದ್ದರೆ, ನಿಯರ್ ಇದ್ದರೆ ಅವರೇ ಬರ್ತಾರೆ. ಕುರಿ ಕೂದಲು ಕಟ್ ಮಾಡೋಕ್ಕೆ ಏನಿರುತ್ತೋ ಚಾರ್ಜ್ ಅಷ್ಟೇ ಕೊಡಬೇಕು. ಸೊ ಹಾಗೆ ನೋಡ್ಬೋದು ಈ ಟಗರು ಕೂಡ ಪ್ಯೂರ್ ಬಂಡೂರು, ಬಟ್ ಇದು ಟಗರಿಗೆ ಮಡಿಕೊಳ್ಳಲ್ಲ. ಯಾಕೆಂದರೆ ಇದಕ್ಕೆ ಕೊಂಬು ತುಂಬ ಉದ್ದ ಇದೆ. ಕುರಿಗಳಿಗೆ ಏನಾದ್ರು ಗುದ್ದಿದ್ರೆ ಅವಕ್ಕೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದೊಂದು ರೀಸನಿಂದ ಇದು ಬಿತ್ತನೆಗೆ ಸೆಲೆಕ್ಟ್ ಆಗಲ್ಲ. ಅದನ್ನು ಬಿಟ್ಟರೆ ಇದು ಪ್ಯೂರ್ ಬಂಡೂರು ಇದು. ಸೊ ಹಾಗೆ ಇನ್ನೂ ನಮ್ಮ ಚಾನಲ್ಲಿ ತುಂಬ ವೀಡಿಯೋಗಳಿದ್ದಾವೆ, ಅಂದರೆ ಮರಿಗಳ್ದು ಟಗರುಗಳ್ದೆಲ್ಲ. ಸೊ ಯಾರಿಗಾದ್ರು ಮರಿಗಳು ಟಗರುಗಳು ಬೇಕು ಅಂದರೆ ಆ ವೀಡಿಯೋ ಕೊನೆಯಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಆಗಿರುತ್ತೆ. ಸೊ ಯಾರಾದರೂ ಬೇಕು ಅನ್ನೋರು ಮರಿಗಳನ್ನ ತಗೊಳ್ಬೋದು. ಆ ವಿಡಿಯೋಗಳು ಕೂಡ ಇದೆ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಮರಿಗಳು ತಗೊಳ್ಬೇಕು ಅನ್ನೋರಿಗೆ ಆ ವಿಡಿಯೋಗಳನ್ನ ಶೇರ್ ಮಾಡಿ. ಹಾಗೆ ಇನ್ನು ನೆಕ್ಸ್ಟು ದನಗಳ ಜಾತ್ರೆ ಇದು, ಆ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲ ವಿಡಿಯೋಗಳನ್ನ ನೋಡಿ ಮಿಸ್ ಮಾಡಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಎಲ್ಲ ದನಗಳ ಜಾತ್ರೆದು ಇರುತ್ತೆ, ತುಂಬ ಜಾತ್ರೆಗಳ್ದು ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ಬರ್ತಾ ಇರೋದೇ ಮೊದಲು ಘಾಟಿ ಸುಬ್ರಹ್ಮಣ್ಯ ಜಾತ್ರೆ. ಸೊ ಅದ್ರದ್ದು ಕೂಡ ವೀಡಿಯೋ ಮಾಡ್ತೀನಿ, ಹಾಗೆ ಅಪ್ಲೋಡ್ ಮಾಡ್ತೀನಿ. ಒಂದು ಮಿಸ್ ಮಾಡದೆ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಇದು ಕಂಪ್ಲೀಟ್ ಕೂದಲು ಕಟ್ ಮಾಡಾಗಿದೆ. ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇದು ಅಂದರೆ ಬಂಡೂರು ಕುರಿಗಳಲ್ಲಿ ಇದು ಸ್ಟೈಲ್ ಕಟಿಂಗ್ ಅಂತಾರೆ ಇದನ್ನು. ಸೊ ಇದನ್ನು ಎಲ್ಲರೂ ಕೂಡ ಮಾಡಲ್ಲ. ಸೊ ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಅದರಲ್ಲಿ ಇವರು ವರ್ಕೋಡ್ ಕರಿಯಾ ಅಂತ, ಇವರು ತುಂಬ ಫೇಮಸ್ಸು. ಮೈಸೂರು ಹತ್ರ ವರ್ಕೋಡ್ ಇದೆಯಲ್ಲ ಆ ಊರವರು ಕರಿಯಾ ಅಂತ, ಅಂದರೆ ಕರಿಯಾ ಅಂದರೆ ಅಡ್ಡ ಹೆಸರು. ಸೊ ನೋಡ್ಬೋದು ಅಲ್ಲಿ ಆ ಟಗರು ಕೂಡ ಮೊದಲು ಕೊಮ್ಮನ್ ಟಗರಿಗೂ ಕೂಡ ಕಟ್ ಮಾಡ್ತಿದ್ದಾರೆ. ಅದು ಕೂಡ ತೋರಿಸ್ತೀನಿ. ಫುಲ್ ಕಟ್ ಮಾಡಿದ್ಮೇಲೆ ಕೂದಲನ್ನ ಯಾವ ಥರ ಕಾಣುತ್ತೆ ಅಂತ. ಅವ್ರ ಹೆಸರು, ಒರಿಜಿನಲ್ ಹೆಸರು ಸಿದ್ದರಾಜು ಅಂತ. ಸೊ ಅಡ್ಡ ಹೆಸರು ಅವ್ರಿಗೆ ವರ್ಕೋಡ್ ಕರಿಯಾ ಅಂತ ಕರೀತಾರೆ. ಸೊ ಕರಿಯಾ ಅಂತಲೇ ಫೇಮಸ್ ಅವರು. ಈ ಥರ ಕಟ್ ಮಾಡೋಕ್ಕೆ ಅವರು ಒಂದು ಟಗರಿಗೆ 500 ರೂಪಾಯಿ ಅಥವಾ 500ರಿಂದ 1000 ರೂಪಾಯಿವರೆಗೂ ತಗೊಳ್ತಾರೆ. ಡಿಪೆಂಡ್ಸ್ ಅದು ಈಗ ಬ್ರೀಡ್ ಮೇಲೆ. ಈಗ ಪ್ಯೂರ್ ಬಂಡೂರು ಆದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಮಾಮೂಲಿ ಲೋಕಲ್ ಕುರಿಗಳಿಗೆಲ್ಲ ಅವರು ಕಟ್ ಮಾಡಲ್ಲ, ಮಿಷಿನಲ್ಲಿ ಕಟ್ ಮಾಡ್ತಾರೆ. ಈ ಥರ ಸ್ಟೈಲ್ ಕಟಿಂಗ್ ಬೇಕು ಅಂದರೆ ಅಷ್ಟೇ ಈ ಥರ ಮಾಡಿಕೊಡ್ತಾರೆ. ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಯಾಕೆಂದ್ರೆ ಕೈಯಲ್ಲೇ ಕಟ್ ಮಾಡಬೇಕಂದ್ರೆ ಕತ್ರಿಲಿ ತುಂಬ ಟೈಮ್ ಹಿಡಿಯುತ್ತೆ. ಮಿನಿಮಮ್ 1 ಅವರ್ವರೆಗೂ ಹಿಡಿಯುತ್ತೆ. ಇದು ಪ್ಯೂರ್ ಬಂಡೂರು ಟಗರು. ಇದು ಬಿತ್ತನೆ ಕೂಡ ಆಗುತ್ತೆ. ಸೊ ಅವ್ರದ್ದು ಕೂದಲು ಕಟ್ ಮಾಡೋರ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಅವ್ರಿಗೆ ಗೊತ್ತಿರೋರ್ದು ಇದು, ಬೇಕು ಅಂದರೆ ಅವರು ಕೊಡಿಸ್ತಾರೆ ಇದನ್ನು. ನೋಡ್ಬೋದು ಈ ಟಗರು ಮೊದಲು ತೋರಿಸಿದ್ದೆ ಸ್ಟಾರ್ಟಿಂಗಲ್ಲೇ ಕೂದಲು ಹೆಂಗಿತ್ತು ಅಂತ. ಸೊ ಅವಾಗ ತುಂಬ ಚೆನ್ನಾಗಿ ಕಾಣ್ತಿರಲಿಲ್ಲ, ಅಂದರೆ ಒಂಥರ ಅಷ್ಟು ನೀಟಾಗಿ ಕಾಣ್ತಿರಲಿಲ್ಲ ಈ ಮರಿ. ಸೊ ಇದು ಪೂರ್ತಿ ಕಟ್ ಮಾಡಿದ್ಮೇಲೆ ಕೂಡ ಕೊನೆಯಲ್ಲಿ ವೀಡಿಯೋ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ನೋಡೋದು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ.
ಅಲ್ಲೇ ಸ್ಟಾರ್ಟ್ ಮಾಡೋ ಒಂದು 15 ಮಿನಿಟ್ಸ್ ಆಗಿದೆ. ನಾನು ಮಧ್ಯ ವೀಡಿಯೋ ನಿಲ್ಲಿಸ್ಬಿಟ್ಟು ಮಾಡ್ತಿರೋದು, ತುಂಬ ಟೈಮ್ ಹಿಡಿಯುತ್ತೆ ಇದು ಮಾಡೋಕ್ಕೆ. ನೋಡ್ಬೋದು ಈ ಥರ ಚಿಕ್ಕ ಕತ್ತರಿಲಿನೂ ಮಾಡ್ತಾರೆ ಅಥವಾ ದೊಡ್ಡ ಕತ್ತರಿಲೂ ಮಾಡ್ತಾರೆ, ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇದು ಸ್ವಲ್ಪ ಕಾಸ್ಟ್ಲಿ ಇದು ಈ ಕಟಿಂಗ್. ಮಿಷಿನ್ ಕಟ್ ಮಾಡೋದಾದ್ರೆ 150-200 ರೂಪಾಯಿಗೆಲ್ಲ ಮಾಡ್ತಾರೆ. ಆ ಟಗರು ಕೂಡ ಕೂದಲು ಕಟ್ ಮಾಡಿದ್ಮೇಲೆ ಈ ಥರ ನೀಟಾಗಿ ಕಾಣುತ್ತೆ. ಸೊ ಯಾರಾದರೂ ಮಾಡಿಸ್ತೀವಿ ಅನ್ನೋರು ಎಲ್ಲಿಗೆ ಬೇಕಿರೋ ಬರ್ತಾರೆ, ಅವರು ಯಾವ ಊರಾದ್ರೂ. ಸೊ ಅಲ್ಲಿಗೆ ಅವರು ಇನ್ ಕೇಸ್ ದೂರ ಇದ್ದರೆ ಅವ್ರಿಗೆ ಬರೋ ಚಾರ್ಜ್ ಕೊಡಬೇಕಾಗುತ್ತೆ, ಅಂದರೆ ಹೋಗಿ ಬಂದೋ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು. ಹತ್ರ ಇದ್ದರೆ ಅವರೇ ಬರ್ತಾರೆ, ಕಟಿಂಗ್ ಎಷ್ಟಾಗುತ್ತೋ ಅಷ್ಟೇ ಪ್ರೈಸು. ದೂರ ಇದ್ದರೆ ಅಷ್ಟೇ ಅದಕ್ಕೆಲ್ಲ ಚಾರ್ಜ್ ಮಾಡ್ತಾರೆ, ಅಂದರೆ ಹೋಗೋ ಬರೋ ಚಾರ್ಜು. ಯಾರಾದರೂ ಬೇಕು ಅನ್ನೋರು ವೀಡಿಯೋ ಕೊನೆಯಲ್ಲಿ ಅಥವಾ ಇಲ್ಲ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನೋಡ್ಬೋದು ಎಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ ಅಂತ. ಕೂದಲು ಕಟ್ ಮಾಡಿದ್ದಾರೆ, ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಈ ಥರ ಇದು ಸ್ಟೈಲ್ ಕಟಿಂಗ್ ಏನು ಮಾಡಿಸಿಲ್ಲ ಅವರು, ನಾರ್ಮಲೇ ಮಾಡಿಸಿದ್ದಾರೆ. ಯಾಕೆಂದರೆ ಇದು ಟಗರ್ಗೇನು ಮಡಿಕೊಳ್ಳಲ್ಲ, ಹಂಗಾಗಿ. ಸೊ ಸ್ಟೈಲ್ ಕಟಿಂಗ್ ಮಾಡಬೇಕು ಅಂದರೆ ಮೊದಲು ತೋರಿಸೋದ್ನಲ್ಲ ಟಗರು, ಆ ಥರ ಸ್ಟೈಲ್ ಕಟಿಂಗ್ ಮಾಡಿಕೊಡ್ತಾರೆ. ನೋಡೋದು ಇದು ಕೈಯಲ್ಲೇ ಕಟ್ ಮಾಡಿರೋದಂದರೆ ಕತ್ರಿಲಿ ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಈ ಥರ ಕೊಂಬನ್ ಟಗರುಗಳು ಬೇಕು ಅಂದರೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ ಇವರು ಟಗರುಗಳು. ನೋಡ್ಬೋದು ತುಂಬ ಚೆನ್ನಾಗಿದೆ. ಲೈವ್ ವೆಯ್ಟ್ ಇವಾಗ ಒಂದು 45-50 kg ಬರುತ್ತಿದ್ದು. ಸೊ ವೀಡಿಯೋದಾಗ ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ, ಬಟ್ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಸೈಜ್ ಇದೆ ಟಗರು. ಸೊ ಯಾರಿಗಾರು ಈ ಟಗರು ಬೇಕು ಅನ್ನೋರು ನನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ಲಿರುತ್ತೆ, ನನಗೆ ಕಾಂಟ್ಯಾಕ್ಟ್ ಮಾಡಿ. ಈ ಟಗರು ನಮ್ಮ ರಿಲೇಟಿವ್ದೇ ಇದು, ಸೊ ಬೇಕು ಅಂದರೆ ಕೊಡಿಸ್ತೀನಿ. ನೋಡ್ಬೋದು ತುಂಬ ಚೆನ್ನಾಗಿದೆ. ಬಕ್ರೀದ್ಗಂತೂ ಸೂಪರ್ ಟಗರು ಇದು. ಯಾರಾದರೂ ಬೇಕು ಅನ್ನೋರು, ಮುಸ್ಲಿಮ್ಸ್ ಬೇಕು ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ಟಗರು ಕೂಡ ಇದು ಬಂಡೂರು ಕ್ರಾಸು. ಸೊ ಈ ಥರದವು ಕೂಡ ಸಿಗ್ತವೆ. ಬಂಡೂರು ಕ್ರಾಸ್ ಇರುವಂಥವು ತುಂಬ ಸೈಜ್ ಇರ್ತವೆ, ಮಟನ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಯಾರಾದರೂ ಬೇಕು ಅನ್ನೋರು ಇಂಥವು ಕೂಡ ಸಿಗ್ತವೆ. ಸೊ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೊನೆಯಲ್ಲಿ ಡಿಸ್ಪ್ಲೇ ಆಗಿರುತ್ತೆ ನೋಡಿ. ಸೊ ಹಾಗೆ ಇವ್ರದ್ದು ಕೂದಲು ಕಟ್ ಮಾಡೋದು ಕೂಡ ವಿಡಿಯೋ ಕೊನೆಯಲ್ಲಿ ಆಲ್ರೆಡಿ ನಂಬರ್ ಡಿಸ್ಪ್ಲೇ ಆಗಿದೆ. ಸೊ ಯಾರಾದರೂ ಈ ಥರ ಕಟಿಂಗ್ ಮಾಡಿಸ್ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿ ಕಟಿಂಗ್ ಮಾಡ್ತಾರೆ. ಸೊ ಇದು ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 3ನೇ ಟಗರು ಮಾಡಿರೋದು. ಸೊ 3 hours ಆಗಿದೆ. ಸೊ ವಿಡಿಯೋನ ಮಧ್ಯ ನಿಲ್ಲಿಸಿ ಮಾಡಿರೋದು ನಾನು, ಹಾಗಾಗಿ 8 ನಿಮಿಷದಲ್ಲಾಗಿದೆ ಅಷ್ಟೇ. ಮೊದಲು ಒಂದು ಟಗರು ಬಿತ್ತನೆಗೆ ಆಗುವಂಥ ಟಗರು ಮಾಡಿಸಿದ್ರು, ಹಾಗೆ ಆಮೇಲೆ ಕೊಂಬನ್ ಟಗರಿಗೆ ಮಾಡಿದ್ರು. ಅದಾದಮೇಲೆ ಇದೊಂದು 8-9 ತಿಂಗಳು ಮರಿ ಇದು.